ನಮಸ್ಕಾರ. ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡನ ಜೊತೆ ಜಗಳನೇ ಆಡಲ್ಲ. ಇಡೀ ಜಗತ್ತಿನಲ್ಲಿ ಯಾವ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡನ ಜೊತೆನೇ ಜಗಳ ಆಡಲ್ಲ? ಆಶ್ಚರ್ಯ ಆಗ್ಬೋದು ನಿಮಗೆ. ಅಬ್ಬಬ್ಬಬ್ಬಬ್ಬ, ಈಗಿನ ಕಾಲದಲ್ಲೂ ಗಂಡನ ಜೊತೆಗೆ ಜಗಳ ಆಡಲ್ಲ ಅಂತಂದರೆ ನಾವು ನಂಬಕ್ಕೆ ಆಗಲ್ಲ ಅಂತ ನೀವು ತಿಳ್ಕೊತೀರ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡನ ಜೊತೆ ಜಗಳನೇ ಆಡಲ್ಲ ಗೊತ್ತಾ? ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾಕೆಂದರೆ ಎಲ್ಲರ ಮನೆಯಲ್ಲೂ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ ಸಹಜವಾಗಿ ಇದ್ದೇ ಇರುತ್ತೆ. ಇತ್ತೀಚೆಗಂತೂ ಕಲಿಯುಗದಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಲ್ಲ, ಗಂಡ ಹೆಂಡತಿ ಜಗಳ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳವರೆಗೂ ಆಗ್ಬಿಟ್ಟಿದ್ದಾವೆ. ಅಂಥದ್ರಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳು ಗಂಡನ ಜೊತೆ ಜಗಳನೇ ಆಡಲ್ಲ. ಚೆನ್ನಾಗೆ ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಅಚ್ಚುಕಟ್ಟಾಗೆ ಹೋಗ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಗೊತ್ತಾ? ಎಸ್, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದ ಹೆಣ್ಮಕ್ಳು, ತುಲಾ ರಾಶಿ ವಿಶಾಖ ನಕ್ಷತ್ರದ ಹೆಣ್ಣುಮಕ್ಕಳು, ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರದ ಹೆಣ್ಣುಮಕ್ಕಳು, ಕರ್ಕಾಟಕ ರಾಶಿ ಕಟಕ ರಾಶಿ ಪುನರ್ವಸು ನಕ್ಷತ್ರದ ಹೆಣ್ಣುಮಕ್ಕಳು, ಮೀನ ರಾಶಿ ಪೂರ್ವಭಾದ್ರ ನಕ್ಷತ್ರದ ಹೆಣ್ಣುಮಕ್ಕಳು. ಖಂಡಿತವಾಗ್ಲೂ 100ಕ್ಕೆ 10% ಆಫ್ ದಿ ಪೀಪಲ್ಸ್, 100ಕ್ಕೆ 10% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡನ ಜೊತೆ ಜಗಳ ಆಡಲ್ಲ. ಅನ್ಯೋನ್ಯವಾಗಿ ಬಾಳ್ತಾರೆ ಖಂಡಿತವಾಗ್ಲೂ. ಯಾಕೆಂದರೆ ಇಂಥ ಕಲಿಯುಗದಲ್ಲಿ ಗಂಡ ಹೆಂಡತಿ ನಡುವೆ ಜಗಳಗಳು ಬರೋದು ಸರ್ವೇ ಸಾಮಾನ್ಯ. ಇರೋದರಲ್ಲಿ ಜಗಳ ಆಡದಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ಕಷ್ಟ ಸುಖ ಎಲ್ಲದರಲ್ಲೂ ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರ ಯಾವುದಪ್ಪ ಅಂತಂದರೆ ಇದೇ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ವಿಶಾಖ ನಕ್ಷತ್ರ, ಕುಂಭ ರಾಶಿ ಪೂರ್ವಭದ್ರ ನಕ್ಷತ್ರ, ಕಟಕ ರಾಶಿ ಪುನರ್ವಸು ನಕ್ಷತ್ರ, ಮೀನ ರಾಶಿ ಪೂರ್ವಭಾದ್ರ ನಕ್ಷತ್ರದ ಹೆಣ್ಣು ಮಕ್ಕಳು. ಖಂಡಿತವಾಗ್ಲೂ ವಿಡಿಯೋ ನೋಡ್ತಾ ಇದ್ದವರು ಲೈಕ್ ಮಾಡೇ ಮಾಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ. ಖಂಡಿತವಾಗ್ಲೂ 100ಕ್ಕೆ 10% ಆಫ್ ದಿ ಪೀಪಲ್ಸ್. ಖಂಡಿತವಾಗ್ಲೂ. ಯಾಕೆಂದರೆ ಎಲ್ಲರೂ ಮನೆಗೂ ಜಗಳ ಇದ್ದವೇ. ಯಾರ ಮನೆಗೆ ಜಗಳ ಇಲ್ಲ? ಜಗಳವಿಲ್ಲದ ಮನೆಯೇ ಇಲ್ಲ, ಸಾವಿಲ್ಲದ ಮನೆಯೇ ಇಲ್ಲ. ಅಂಥದ್ರಲ್ಲಿ ಇರೋದರಲ್ಲಿ ಪರವಾಗಿಲ್ಲಪ್ಪ, ಅಚ್ಚುಕಟ್ಟಾಗಿ ಸಂಸಾರಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ 100ಕ್ಕೆ 10% ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಆಗಿರ್ತಾರೆ. ಅರ್ಥ ಆಯ್ತಾ? ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ನಿಮ್ಮ ಗಂಡ ಹೆಂಡ್ತಿ ಜಗಳ ಅಂತೂ ನಿವಾರಣೆ ಖಂಡಿತವಾಗ್ಲೂ ನಾವಂತೂ ಪರಿಹಾರ ಅಂತೂ ಮಾಡಲ್ಲ. ನಿಮಗೆ ನೀವೇ ಪರಿಹಾರಗಳು ಮಾಡ್ಕೊಬೇಕು. ಮೀನ್ಸ್ ಸಮಾಧಾನ, ತಾಳ್ಮೆ, ಗಂಡ ಹೆಂಡ್ತಿ ಜಗಳ ಬರ್ದಿಲ್ದಂಗೆ ಅನುಕೂಲ ಮಾಡಿಕೊಡುತ್ತೆ. ಒಳ್ಳೆ ಚಿಂತನೆಗಳು ಮಾಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.